ದೋಸ್ತ್ಗಳೇ, ಇದು ಇಡೀ ಪ್ರಪಂಚನೇ ಸರ್ವನಾಶ ಆಗಿದ್ದಾಗಿನ ಕಥೆ. ದುನಿಯಾದಲ್ಲಿ ಒಂದೇ ಒಂದು ಮನುಷ್ಯ ಪ್ರಾಣಿನೂ ಉಳ್ಕೊಂಡಿರಲಿಲ್ಲ. ಆದ್ರೆ ಯಾವುದೋ ಒಂದು ಐಲ್ಯಾಂಡ್ನಲ್ಲಿ ಒಬ್ಬ ಹುಡುಗ ಮತ್ತೆ 6 ಜನ ಹುಡುಗಿರು ಹೆಂಗೋ ಕಷ್ಟಪಟ್ಟು ಬದುಕುಳ್ಕೊಂಡಿರ್ತಾರೆ. ಈಗ ಪ್ರಪಂಚದ ಜನಸಂಖ್ಯೆನ ಮುಂದೆ ತಗೊಂಡು ಹೋಗೋ ದೊಡ್ಡ ಜವಾಬ್ದಾರಿ ಇವರ ಮೇಲೆ ಇರುತ್ತೆ. ಇಲ್ಲಿಂದ ಕಥೆ ಶುರುವಾಗುತ್ತೆ. ನಾವಿಲ್ಲಿ ಕಮಲೇಶ್ ಕೆಂಗ್ಲಾ ಮತ್ತೆ ಬಿಲ್ಲೋ ಭುಕ್ಮರಿನ ನೋಡ್ತೀವಿ. ಇಬ್ರೂ ಬಿದ್ದು ಬಿದ್ದು ತಲೆ ಕೆಡಿಸ್ಕೊಂಡು ಕೂಲಿ ಕೆಲಸ ಮಾಡ್ತಿರ್ತಾರೆ. ಆದ್ರೆ ಅಷ್ಟರಲ್ಲೇ ಬಿಲ್ಲೋ ಭುಕ್ಮರಿಗೆ ತಾನು ಕ್ಲಾಸ್ಗೆ ಲೇಟ್ ಆಗ್ತಿರೋದು ನೆನಪಾಗುತ್ತೆ. ಅವಳು ಪಟಾಪಟ್ ಅಂತ ಬಟ್ಟೆ ಹಾಕೊಂಡು ಅಲ್ಲಿಂದ ಹೊರಡುವಾಗ ಕಮಲೇಶ್ ಕೆಂಗ್ಲಾಗೆ ಹೇಳ್ತಾಳೆ, ಮತ್ ವಾಪಸ್ ಮಲಗ್ಬೇಡ ಮಗ ಅಂತ. ಆದ್ರೆ ಕಮಲೇಶ್ ರಾತ್ರಿ ಇಡೀ ಕಷ್ಟಪಟ್ಟು ಕೆಲಸ ಮಾಡಿ ಸಾಕಾಗಿರ್ತಾನ. ಹಂಗೆ ಮತ್ತೆ ನಿದ್ರೆಗೆ ಜಾರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಕಣ್ಣು ಬಿಟ್ಟು ನೋಡಿದ್ರೆ ಕ್ಲಾಸ್ಗೆ ಸಖತ್ ಲೇಟ್ ಆಗಿರುತ್ತೆ. ಅವನು ಗಡಿಬಿಡಿಯಲ್ಲಿ ಬಟ್ಟೆ ಹಾಕೊಂಡು ಕ್ಲಾಸ್ ಕಡೆ ಓಡೋಕೆ ಶುರು ಮಾಡ್ತಾನೆ. ಲಾಸ್ಟ್ ಮೂಮೆಂಟ್ನಲ್ಲಿ ಕ್ಲಾಸ್ ಟೀಚರ್ ಗೇಟ್ ಲಾಕ್ ಮಾಡೋ ಅಷ್ಟರಲ್ಲಿ ಕಮಲೇಶ್ ಹೆಂಗೋ ಅಲ್ಲಿಗೆ ಬಂದು ಮುಟ್ತಾನೆ. ಆಗ ಟೀಚರ್ ಹೇಳ್ತಾನೆ, ಟೈಮ್ ಬಗ್ಗೆ ಶೇಕ್ಸ್ಪಿಯರ್ ಒಂದ್ ಮಾತು ಹೇಳಿದ್ದಾನೆ, 1 ನಿಮಿಷ ಲೇಟ್ ಆಗಿ ಬರೋದು 3 ಗಂಟೆ ಮುಂಚಿತವಾಗಿ ಬರೋದಕ್ಕಿಂತ ತುಂಬಾ ಡೇಂಜರ್ ಅಂತ. ಅದಕ್ಕೆ ಕಮಲೇಶ್, ನಾನ್ಯಾವತ್ತೂ ಈ ತರಹ ಕೇಳೇ ಇಲ್ಲ ಗುರು ಅಂತಾನೆ. ಮುಂದೆ ಕ್ಲಾಸ್ ನಡೀತಿರಬೇಕಾದ್ರೆ ಅವರ ಟೀಚರ್ ಬಬ್ಲು ಭಂಗಾರ್ ಹೇಳ್ತಾನೆ, ಇವತ್ತು ನಿಮಗಿರೋ ಫಿಲಾಸಫಿ ಕ್ಲಾಸ್ನ ಲಾಸ್ಟ್ ಡೇ. ಇಡೀ ವರ್ಷ ನೀವೇನ್ ಕಲ್ತಿದ್ದೀರಾ ಅಂತ ನನಗೆ ಗೊತ್ತಾಗಬೇಕು. ಅಷ್ಟರಲ್ಲೇ ದೀಪಕ್ ವಾ ಅನ್ನೋ ಹುಡುಗ ಎದ್ದು ನಿಂತು ಹೇಳ್ತಾನೆ, ಫಿಲಾಸಫಿ ಅಂದ್ರೆ ಏನೂ ಇಲ್ಲ ಸಾರ್, ಸುಮ್ನೆ ಕೈಯಲ್ಲಿ ಕೆಲಸ ಮಾಡ್ದೆ ಬರೀ ತಲೆಯಲ್ಲಿ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು ಅಷ್ಟೇ. ಅದಕ್ಕೆ ಬಬ್ಲು ಭಂಗಾರ್, ಯಾರು ದಿನ ಪೂರ್ತಿ ಆ ತರಹ ಯೋಚನೆ ಮಾಡ್ತಿರ್ತಾರೋ ಅವರಿಗೆ ಬರೀ ಅದೇ ತಲೆಯಲ್ಲಿ ಓಡ್ತಿರುತ್ತೆ. ಆದ್ರೆ ಫಿಲಾಸಫಿ ಅಂದ್ರೆ ಅದಕ್ಕಿಂತ ದೊಡ್ಡದು ಅಂತಾನೆ. ನಾವು ಬರೀ ಯೋಚನೆ ಮಾತ್ರ ಮಾಡಲ್ಲ, ರಿಯಲ್ ಲೈಫ್ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡ್ತೀವಿ. ಪ್ರಪಂಚದಲ್ಲಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅದು ನ್ಯೂಟನ್ ಇರಲಿ, ಐನ್ಸ್ಟೈನ್ ಇರಲಿ ಅಥವಾ ನರೇಂದ್ರ ಮೋದಿ ಇರಲಿ, ಎಲ್ಲರೂ ಮೊದಲು ತಮ್ಮ ತಲೆಯಲ್ಲೇ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ರು. ಅಂದ್ರೆ ಒಂದು ಸಮಸ್ಯೆನ ಊಹೆ ಮಾಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಸಾಲ್ಯೂಷನ್ ಹುಡುಕೋದು. ಇವತ್ತು ನಾವು ಇಲ್ಲೂ ಅದೇ ತರಹದ ಒಂದು ಸಿಚುಯೇಷನ್ ಬಗ್ಗೆ ಡಿಸ್ಕಸ್ ಮಾಡಿ ಎಲ್ಲರೂ ಸೇರಿ ಒಂದು ದಾರಿ ಹುಡುಕೋಣ. ಬನ್ನಿ ಶುರು ಮಾಡೋಣ. ಒಂದ್ ವೇಳೆ ಇಡೀ ಪ್ರಪಂಚನೇ ಅಟಾಮಿಕ್ ಬಾಂಬ್ ಬಿದ್ದು ನಾಶ ಆಗಿದೆ ಅಂತ ಅನ್ಕೊಳ್ಳಿ. ನಾವಿಲ್ಲಿ ಬರೀ 21 ಜನವರಿ ಮಾತ್ರ ಹೆಂಗೋ ಬದುಕುಳ್ಕೊಂಡಿದ್ದೀವಿ. ಇಷ್ಟು ಹೇಳ್ತಾ ಪ್ರೊಫೆಸರ್ ಅವರನ್ನ ಒಂದು ಬಂಕರ್ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಈ ಬಂಕರ್ ಒಂದೇ ನಿಮ್ಮನ್ನ ಬದುಕಿಸೋಕೆ ಸಾಧ್ಯ. ಆದ್ರೆ ನಿಮ್ಮ ಕೆಲಸ ಬರೀ ಬದುಕಿರೋದು ಅಷ್ಟೇ ಅಲ್ಲ, ನಮ್ಮ ಮಾನವ ಜಾತಿನ ಮುಂದೆ ತಗೊಂಡು ಹೋಗೋದು. ಅಂದ್ರೆ ನೀವು ಫುಲ್ ಜೋರಾಗಿ ಮಜಾ ಮಾಡಬೇಕಾಗುತ್ತೆ, ಸಂಭೋಗ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ನಾವಿರೋದು 21 ಜನವರಿ, ಆದ್ರೆ ಬಂಕರ್ ಒಳಗಡೆ ಇರೋದು ಬರೀ 10 ಬೆಡ್ ಮಾತ್ರ. ಇದನ್ನ ಕೇಳಿ ಕಮಲೇಶ್ ಕೆಂಗ್ಲಾ, ಹಾಗಾದ್ರೆ ನಾವೆಲ್ಲ ಬೆಡ್ ಶೇರ್ ಮಾಡ್ಕೊಳ್ತೀವಿ ಸಾರ್ ಅಂತಾನೆ. ಅದಕ್ಕೆ ಬಬ್ಲು ಭಂಗಾರ್, ಬೆಡ್ ಏನೋ ಶೇರ್ ಮಾಡ್ಕೋತೀರಾ ಅನ್ಕೊಳ್ಳಿ, ಆದ್ರೆ ಊಟ ಮತ್ತೆ ಆಕ್ಸಿಜನ್ ಕಥೆ ಏನು? ಯಾಕಂದ್ರೆ ಇಲ್ಲಿರೋದು ತುಂಬಾ ಲಿಮಿಟೆಡ್ ಸ್ಟಾಕ್ ಮಾತ್ರ ಅಂತಾನೆ. ಮುಂದೆ ಅವನು ಎಲ್ಲರನ್ನೂ ಹೊರಗಡೆ ಕರ್ಕೊಂಡು ಬಂದು ತೋರಿಸ್ತಾನೆ, ಅಟಾಮಿಕ್ ಬಾಂಬ್ ಬಿದ್ದಿರೋದ್ರಿಂದ ಭೂಮಿ ಟೆಂಪರೇಚರ್ ಸಖತ್ ಫಾಸ್ಟ್ ಆಗಿ ಜಾಸ್ತಿ ಆಗ್ತಿದೆ. ಎಲ್ಲರೂ ಬೇಗ ಬಂಕರ್ ಒಳಗಡೆ ಹೋಗ್ಲಿಲ್ಲ ಅಂದ್ರೆ ಸುಟ್ಟು ಬೂದಿ ಆಗ್ತಾರೆ. ಬಬ್ಲು ಭಂಗಾರ್ ಹೇಳ್ತಾನೆ, ಈಗ ನೀವೇ ಯೋಚನೆ ಮಾಡಿ ಡಿಸೈಡ್ ಮಾಡಬೇಕು, ಆ 10 ಜನವರಿ ಅದೃಷ್ಟವಂತರು ಯಾರು? ಯಾರು ಬಂಕರ್ ಒಳಗಡೆ ಹೋಗಿ ದಿನರಾತ್ರಿ ಕಷ್ಟಪಟ್ಟು ಮಕ್ಕಳನ್ನ ಹೆರಬೇಕು? ಇನ್ನುಳಿದವರು ಹೊರಗಡೆ ನಾಯಿ ತರಹ ಸಾಯಬೇಕಾಗುತ್ತೆ. ಇದನ್ನ ಕೇಳಿದ ತಕ್ಷಣ ಬಿಲ್ಲೋ ಭುಕ್ಮರಿ, ನನ್ನ ಕೈಯಲ್ಲಿ ಇದೆಲ್ಲ ಮಾಡೋಕೆ ಆಗಲ್ಲಪ್ಪ, ನಾನು ಮನೆಗೆ ಹೋಗ್ತೀನಿ ಅಂತಾಳೆ. ಆಗ ಬಬ್ಲು ಭಂಗಾರ್, ಧಾರಾಳವಾಗಿ ಹೋಗಬಹುದು, ಆದ್ರೆ ಇದು ನಿಮಗಿರೋ ಟೆಸ್ಟ್. ನೀವೇನಾದ್ರೂ ಇಲ್ಲಿಂದ ಹೋದ್ರೆ ನಿಮ್ಮನ್ನ ಫೇಲ್ ಮಾಡ್ತೀನಿ ಅಂತ ಧಮ್ಕಿ ಹಾಕ್ತಾನೆ. ಇಷ್ಟನ್ನ ಕೇಳಿ ಬಿಲ್ಲೋ ಭುಕ್ಮರಿಗೆ ಫುಲ್ ಬೆವರಿಳಿದು ಸುಮ್ನೆ ಕೂತ್ಕೊಳ್ತಾಳೆ. ಬಬ್ಲು ಭಂಗಾರ್ ಹೇಳ್ತಾನೆ, ಸರಿ, ಈ ಟೆಸ್ಟ್ ನ ನಿಮಗೋಸ್ಕರ ಸ್ವಲ್ಪ ಈಜಿ ಮಾಡ್ತೀನಿ. ಈ ಬಾಕ್ಸ್ ಒಳಗಡೆ ನಿಮ್ಮೆಲ್ಲರ ಪ್ರೊಫೆಷನ್, ಕೆಲಸ ಏನಂತ ಬರೆದಿದೆ. ಇದರ ಬೇಸ್ ಮೇಲೆ ನೀವು ಡಿಸಿಷನ್ ತಗೋಬೇಕಾಗುತ್ತೆ. ಯಾರನ್ನ ಬಂಕರ್ ಒಳಗಡೆ ಕಳಿಸಬೇಕು, ಯಾರನ್ನ ಹೊರಗಡೆ ಇಡಬೇಕು ಅಂತ ಡಿಸೈಡ್ ಮಾಡೋದು ಈಗ ಈಜಿ ಆಗುತ್ತೆ. ಇದಾದ್ಮೇಲೆ ಅವರೆಲ್ಲ ಆ ಬಾಕ್ಸ್ ಒಳಗಡೆಯಿಂದ ಒಂದೊಂದು ಚೀಟಿ ತೆಗಿತಾರೆ. ಅದರಲ್ಲಿ ಎಲ್ಲರ ಪ್ರೊಫೆಷನ್, ಕೆಲಸ ಬರೆದಿರುತ್ತೆ. ಕಮಲೇಶ್ ಕೆಂಗ್ಲಾ ಹೇಳ್ತಾನೆ, ನಾನು ಆರ್ಗಾನಿಕ್ ಫಾರ್ಮರ್, ರೈತ ಅಂತ. ಬಿಲ್ಲೋ ಭುಕ್ಮರಿ ಹೇಳ್ತಾಳೆ, ನಾನು ಕನ್ಸ್ಟ್ರಕ್ಷನ್ ಇಂಜಿನಿಯರ್ ಅಂತ. ಚಿಪ್ಸ್ ಅನ್ನೋನು ಹೇಳ್ತಾನೆ, ನಾನು ಕಾರ್ಪೆಂಟರ್ ಅಂತ. ಹೀಗೆ ಎಲ್ಲರೂ ಒಬ್ಬೊಬ್ಬರಾಗಿ ತಮ್ಮ ಕೆಲಸ ಏನೇನು ಅಂತ ಹೇಳ್ತಾ ಹೋಗ್ತಾರೆ. ಯಾರೋ ಮ್ಯೂಸಿಷಿಯನ್ ಆಗಿರ್ತಾರೆ, ಇನ್ಯಾರೋ ಆಸ್ಟ್ರೋನಾಟ್, ಒಬ್ಬ ಜೂಜುಕೋರ ಇರ್ತಾನೆ, ಮತ್ತೊಬ್ಬ ಸೋಲ್ಜರ್, ಸೈನಿಕ. ಕೊನೆಯಲ್ಲಿ ಜಾನ್ ಅನ್ನೋನು ಎದ್ದು ನಿಂತು, ನಾನು ಶಾಯರಿ ಬರೆಯೋ ಕವಿ ಅಂತ ಹೇಳಿದ್ದಷ್ಟೇ ತಡ, ಬಬ್ಲು ಭಂಗಾರ್ ತಕ್ಷಣ ಅವನಿಗೆ ಗನ್ ತಗೊಂಡು ಶೂಟ್ ಮಾಡ್ಬಿಡ್ತಾನೆ.
ಅಷ್ಟೇ ಅಲ್ಲದೆ ಈ ನನ್ ಮಗಂದು ಇಲ್ಲಿ ಯಾವುದೇ ಯೂಸ್ ಇಲ್ಲ ಅಂತಾನೆ. ಬಿಲ್ಲು ಭುಕ್ಮರಿ ಕೇಳ್ತಾಳೆ, ಅದಕ್ಕೆ ಅಂತ ಇವನ್ನ ಕೊಲೆ ಮಾಡ್ಬಿಡ್ತೀಯಾ ನೀನು ಅಂತ. ಅದಕ್ಕೆ ಅವನು, ಇವನು ಹೆಂಗಿದ್ರು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸಾಯ್ತಿದ್ದ ಕಣಮ್ಮ. ನೀನು ಹೊರಗಡೆ ವೆದರ್ ನೋಡ್ತಿಲ್ವಾ? ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಶೆಕೆ ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ ಇವನ ಚರ್ಮ ಇವನ ಬಾಡಿಯಿಂದ ತಾನಾಗಿಯೇ ಕಿತ್ಕೊಂಡು ಬಂದು ನರಳಿ ನರಳಿ ನಾಯಿ ತರಹ ಸಾಯ್ತಿದ್ದ. ನಾನು ಇವನಿಗೆ ಒನ್ ಶಾಟ್ನಲ್ಲಿ ಈಜಿ ಸಾವು ಕೊಟ್ಟಿದ್ದೀನಿ ಅಷ್ಟೇ ಅಂತಾನೆ. ಆಗ ಬಿಲ್ಲು ಭುಕ್ಮರಿ, ಹಾಗಾದ್ರೆ ನಿನ್ನ ಪ್ರೊಫೆಷನ್ ಏನು ಅಂತ ಕೇಳ್ತಾಳೆ. ಅದಕ್ಕವನು, ನಾನು ವೈಲ್ಡ್ ಕಾರ್ಡ್ ಇದ್ದ ಹಾಗೆ, ಅಂದ್ರೆ ನಾನು ಏನಾದ್ರೂ ಆಗಬಲ್ಲೆ ಅಂತಾನೆ. ಈಗ ಒಬ್ಬೊಬ್ಬರಿಗಾಗಿಯೇ ವೋಟಿಂಗ್ ಶುರುವಾಗುತ್ತೆ. ಯಾರಿಗೆ ಜಾಸ್ತಿ ವೋಟ್ ಬೀಳುತ್ತೋ ಅವರು ಬಂಕರ್ ಒಳಗಡೆ ಉಳ್ಕೋಬಹುದು. ಟಾಮಿ ಹೇಳ್ತಾನೆ, ನಾನು ಮ್ಯೂಸಿಷಿಯನ್, ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತೀನಿ ಅಂತ. ಆದ್ರೆ ಅವನಿಗೆ ಯಾರೂ ವೋಟ್ ಹಾಕಲ್ಲ. ಇದೇ ತರಹ ಹೌಸ್ ಕೀಪರ್, ಅಮೆರಿಕ ಪ್ರೆಸಿಡೆಂಟ್, ಜೂಜುಕೋರ, ರಿಯಲ್ ಎಸ್ಟೇಟ್ ಏಜೆಂಟ್ ಮತ್ತೆ ಭಿಕ್ಷೆ ಬೇಡೋನಿಗೂ ಯಾರು ಒಂದೇ ಒಂದು ವೋಟ್ ಹಾಕಲ್ಲ. ಅಷ್ಟರಲ್ಲೇ ದೀಪಕ್ ವಾ ಹೇಳ್ತಾನೆ, ಪ್ರೊಫೆಸರ್ ಬಬ್ಲು ಭಂಗಾರ್ ವೈಲ್ಡ್ ಕಾರ್ಡ್, ಕೊನೆಯಲ್ಲಿ ಇವರೊಬ್ಬರೇ ಉಳ್ಕೊಂಡಿರೋದು. ಇವರಿಂದ ನಮಗೆ ತುಂಬಾ ಹೆಲ್ಪ್ ಆಗಬಹುದು ಅಂತ ನನಗನ್ನಿಸ್ತಿದೆ. ಇವರಿಗೆ ಯಾರೆಲ್ಲ ವೋಟ್ ಮಾಡ್ತೀರಾ ಹೇಳಿ ಅಂತ. ತಕ್ಷಣ ಅಲ್ಲಿದ್ದವರೆಲ್ಲ ಕೈ ಎತ್ತುತ್ತಾರೆ. ಇದರ ಅರ್ಥ ಬಬ್ಲು ಭಂಗಾರ್ ಕೂಡ ಆಗಸ್ಟ್ 10 ಜನರ ಜೊತೆ ಬಂಕರ್ ಒಳಗಡೆ ಹೋಗಿ ಫುಲ್ ಮಜಾ ಮಾಡೋಕೆ ರೆಡಿ ಆಗ್ತಾನೆ. ಇದಾದ್ಮೇಲೆ ಅಲ್ಲಿ 2 ಗ್ರೂಪ್ ಆಗುತ್ತೆ. ಒಂದು ಬಂಕರ್ ಒಳಗಡೆ ಹೋಗೋರು, ಇನ್ನೊಂದು ಇಲ್ಲೇ ಉಳ್ಕೊಂಡು ರೇಡಿಯೇಷನ್ ಇಂದ ಸುಟ್ಟು ಸಾಯೋರು. ಆಗ ಕಮಲೇಶ್ ಕೆಂಗ್ಲಾ ಹೇಳ್ತಾನೆ, ಯಾಕೆ ನಾವು ಕೊನೆ ಬಾರಿ ಎಲ್ಲರಿಗೂ ಒಂದೊಳ್ಳೆ ಗುಡ್ ಬೈ ಹೇಳಬಾರದು ಅಂತ. ಆಮೇಲೆ ಅವರೆಲ್ಲ ತಮ್ಮ ತಮ್ಮ ಪಾರ್ಟ್ನರ್ ಪಕ್ಕ ಕೂತ್ಕೊಂಡು ಲಾಸ್ಟ್ ಟೈಮ್ ಗುಡ್ ಬೈ ಹೇಳ್ತಿರ್ತಾರೆ. ಈ ಕಡೆ ಬಿಲ್ಲು ಭುಕ್ಮರಿ ಕಮಲೇಶ್ ಕೆಂಗ್ಲಾ ಹತ್ರ ಬರ್ತಾಳೆ. ಇಬ್ರು ಒಬ್ಬರಿಗೊಬ್ಬರು ಫುಲ್ ಕಿಸ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಅಷ್ಟರಲ್ಲೇ ಅವರಿಗೆ ಧಾಮ್ ಧಾಮ್ ಅಂತ ಗನ್ ಶೂಟ್ ಸೌಂಡ್ ಕೇಳಿಸುತ್ತೆ. ಅವರೆಲ್ಲ ಓಟ ಅಲ್ಲಿಗೆ ಬಂದು ನೋಡಿದ್ರೆ ಬಬ್ಲು ಭಂಗಾರ ಬಂಕರ್ ಹೊರಗಡೆ ಉಳ್ಕೋಬೇಕಾಗಿದ್ದ ಎಲ್ಲರನ್ನೂ ಶೂಟ್ ಮಾಡಿ ಸಾಯಿಸಿರ್ತಾನೆ. ಅವನು ಹೇಳ್ತಾನೆ, ಇವರು ಹೆಂಗಿದ್ರು ಸಾಯೋರೆ ಅಲ್ವಾ, ಅದಕ್ಕೆ ನಾನೇ ಸ್ವಲ್ಪ ಹೆಲ್ಪ್ ಮಾಡ್ದೆ ಅಂತ. ಆಗ ಬಿಲ್ಲು ಭುಕ್ಮರಿ ಕಮಲೇಶ್ ಹತ್ರ ಬಂದು, ನನಗೆ ಈ ಕಿರಾತಕ ನನ್ ಮಗ ಬಂಕರ್ ಒಳಗಡೆ ಇರೋದು ಖಂಡಿತ ಇಷ್ಟ ಇಲ್ಲ ಅಂತಾಳೆ. ಅದಾದ್ಮೇಲೆ ಎಲ್ಲರೂ ಸೇರಿ ಒಂದು ಪ್ಲಾನ್ ಮಾಡ್ತಾರೆ. ಅವರು ಬಬ್ಲು ಭಂಗಾರ್ಗೆ ಹೇಳ್ತಾರೆ, ನೀವು ಸ್ವಲ್ಪ ಹೊತ್ತು ಇಲ್ಲೇ ಇರಿ ಸಾರ್, ನಾವು ಹಂಗೆ ಒಂದು ರೌಂಡ್ ಮುಗಿಸಿಕೊಂಡು ಬರ್ತೀವಿ ಅಂತ. ಆದ್ರೆ ತುಂಬಾ ಹೊತ್ತಾದ್ರೂ ಯಾರು ವಾಪಸ್ ಬರದೇ ಇದ್ದಾಗ ಅವನಿಗೆ ಅರ್ಥ ಆಗುತ್ತೆ ತನಗೆ ಯಾರು ದೊಡ್ಡ ನಾಮ ಹಾಕಿದ್ದಾರೆ ಅಂತ. ಅವನು ಓಟ ಬಂಕರ್ ಕಡೆ ಹೋಗ್ತಾನೆ. ಆದ್ರೆ ನೋಡಿದ್ರೆ ಎಲ್ಲರೂ ಆಲ್ರೆಡಿ ಬಂಕರ್ ಒಳಗಡೆ ಸೇರ್ಕೊಂಡಿರ್ತಾರೆ. ಇವನು ಒಳಗಡೆ ಬರೋ ಮುಂಚೆನೆ ಗೇಟ್ ಲಾಕ್ ಮಾಡ್ಬಿಡ್ತಾರೆ. ಆಮೇಲೆ ಅವರೆಲ್ಲ ಬಂಕರ್ ಒಳಗಡೆ ಬಂದು ನೋಡಿದ್ರೆ ಅಲ್ಲಿ ಎಲ್ಲಾ ತರಹದ ಸೌಲಭ್ಯ ಇರುತ್ತೆ. ಜಿಮ್, ಆರ್ಟಿಫಿಷಿಯಲ್ ಗಾರ್ಡನ್, ಮಸಾಜ್ ಟೇಬಲ್ ಮತ್ತೆ ಮೇನ್ ಆಗಿ ಕೆಲಸ ಮಾಡೋಕೆ ಬೆಡ್ ಕೂಡ ಇರುತ್ತೆ. ಆಮೇಲೆ ರಾತ್ರಿ ಎಲ್ಲರೂ ಮಲಗೋಕೆ ಹೋಗ್ತಾರೆ. ಆದ್ರೆ ಬಿಲ್ಲು ಭುಕ್ಮರಿ ಮತ್ತೆ ಕಮಲೇಶ್ ಕೆಂಗ್ಲಾಗೆ ನಿದ್ದೆ ಬರ್ತಿರಲ್ಲ. ಅದಕ್ಕೆ ಇಬ್ರು ಆ ಬೆಡ್ ಹತ್ರ ಬಂದು ಫುಲ್ ಜೋರಾಗಿ ಕೆಲಸ ಸಂಭೋಗ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲಸ ಮುಗಿದ್ಮೇಲೆ ಕಮಲೇಶ್ ಸಾಕಾಗಿ ಮಲಗಿಬಿಡ್ತಾನೆ. ಆದ್ರೆ ಬಿಲ್ಲು ಭುಕ್ಮರಿಗೆ ಇನ್ನು ನಿದ್ದೆ ಬಂದಿರಲ್ಲ. ಅದಕ್ಕೆ ಅವಳು ಬಂಕರ್ ಗೇಟ್ ಹತ್ರ ಬಂದು ಓಪನ್ ಮಾಡಿ ನೋಡ್ತಾಳೆ. ಹೊರಗಡೆ ಬಬ್ಲು ಭಂಗಾರ ಆಲ್ರೆಡಿ ಪಟಾಕಿ ಆಗಿರ್ತಾನೆ, ಸತ್ತಿರ್ತಾನೆ. ರೇಡಿಯೇಷನ್ ಇಂದ ಅವನ ಇಡೀ ಬಾಡಿ ಸುಟ್ಟು ಕರಕಲಾಗಿರುತ್ತೆ. ಆದ್ರೆ ಸಾಯೋ ಮುಂಚೆ ಅವನು ಒಂದು ನೋಟ್ ತೋರಿಸ್ತಿರ್ತಾನೆ. ಅದರಲ್ಲಿ ಬರೆದಿರುತ್ತೆ ಏನೆಂದರೆ, ಬಂಕರ್ನಿಂದ ಹೊರಗಡೆ ಹೋಗೋ ಕೋಡ್ ಬರೀ ನನಗೆ ಮಾತ್ರ ಗೊತ್ತು ಅಂತ ತೋರಿಸ್ತಾ ಅವನು ಅಲ್ಲೇ ಉದ್ದಕ್ಕೆ ಬಿದ್ದು ಪ್ರಾಣ ಬಿಡ್ತಾನೆ. ಇದನ್ನ ನೋಡಿ ಬಿಲ್ಲು ಭುಕ್ಮರಿ ಓಡ್ತಾ ಹೋಗಿ ಮಿಕ್ಕಿದವರನ್ನೆಲ್ಲ ಕರ್ಕೊಂಡು ಬರ್ತಾಳೆ. ಒಬ್ಬ ಹುಡುಗಿ ಹೇಳ್ತಾಳೆ, ಬನ್ನಿ ಬಾಗಿಲು ಓಪನ್ ಮಾಡಿ ನೋಡೋಣ ಅಂತ. ಆದ್ರೆ ಬೇರೆಯವರೆಲ್ಲ ಬೇಡ ಅಂತ ತಡೀತಾರೆ. ಹೊರಗಡೆ ರೇಡಿಯೇಷನ್ ತುಂಬಾ ಜಾಸ್ತಿ ಇದೆ. ಒಂದ್ ವೇಳೆ ಪ್ರೊಫೆಸರ್ಗೆ ನಿಜವಾಗ್ಲೂ ಕೋಡ್ ಗೊತ್ತಿದ್ದಿದ್ರೆ ಅವನು ಪೇಪರ್ ಮೇಲೆ ಕೋಡ್ ಬರೀತಿದ್ದ ಅಲ್ವಾ, ಅವನು ಸುಮ್ನೆ ನಮ್ಮನ್ನ ಬಕ್ರಾ ಮಾಡೋಕೆ ಹಂಗೆ ಮಾಡಿದ್ದಾನೆ ಅಷ್ಟೇ ಅಂತಾರೆ. ಆಮೇಲೆ ಅವರೆಲ್ಲ ವಾಪಸ್ ಒಳಗಡೆ ಬರ್ತಾರೆ. ಮೆಲ್ಲಗೆ ದಿನಗಳು ಕಳೀತಾ ಹೋಗುತ್ತೆ. ಈ ಮಧ್ಯೆ ಬಿಲ್ಲು ಭುಕ್ಮರಿ ಕಿಟಕಿಯಿಂದ ನೋಡ್ತಾಳೆ. ಹೊರಗಡೆ ಬಬ್ಲು ಭಂಗಾರ್ ಬಾಡಿ ಫುಲ್ ಕೊಳೆತು ಹೋಗಿರುತ್ತೆ. ಅದನ್ನ ಒಂದು ನಾಯಿ ತಿಂತಾ ಇರುತ್ತೆ. ಇನ್ನು ಕೆಲವು ತಿಂಗಳುಗಳು ಕಳಿತವೆ. ಬಂಕರ್ ಒಳಗಡೆ ಇರೋರಿಗೆ ಸಖತ್ ಬೋರ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಹೊರಗಡೆ ಬಬ್ಲು ಭಂಗಾರ್ ಬಾಡಿ ಪೂರ್ತಿ ಮಣ್ಣಾಗ್ತಾ ಇರುತ್ತೆ. ಹೀಗಿರಬೇಕಾದ್ರೆ ಒಂದು ದಿನ ಕಮಲೇಶ್ ಕೆಂಗ್ಲಾ ಮತ್ತೆ ಮಿಕ್ಕಿದವರೆಲ್ಲ ಯೋಚನೆ ಮಾಡ್ತಾರೆ, ಬನ್ನಿ ಗೇಟ್ ಓಪನ್ ಮಾಡಿ ಹೊರಗಡೆ ಪರಿಸ್ಥಿತಿ ಹೆಂಗಿದೆ ಅಂತ ನೋಡೋಣ ಅಂತ. ಆದ್ರೆ ಅವನು ಗೇಟ್ ಓಪನ್ ಮಾಡೋ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಆ ಗೇಟ್ ಎಕ್ಸಿಟ್ ಕೋಡ್ ಕೇಳೋಕೆ ಶುರು ಮಾಡುತ್ತೆ. ಆಗಲೇ ಅವರಿಗೆ ಗೊತ್ತಾಗೋದು ಆ ಕಿರಾತಕ ಪ್ರೊಫೆಸರ್ ನಿಜಾನೇ ಹೇಳಿದ್ದ ಅಂತ. 1 ವರ್ಷ ಮುಗಿಯೋಕೆ ಇನ್ನು ಬರೀ ಕೆಲವು ತಿಂಗಳು ಮಾತ್ರ ಬಾಕಿ ಇರುತ್ತೆ. ಅದಕ್ಕೆ ಅವರೆಲ್ಲ ಆ ಬಾಗಿಲು ಮುರಿಯೋಕೆ ಫುಲ್ ಬೆವರಿಳಿಸೋ ತರಹ ಪ್ರಯತ್ನ ಪಡ್ತಾರೆ. ಗನ್ ಇಂದ ಶೂಟ್ ಮಾಡ್ತಾರೆ.
ಕಬ್ಬಿಣದ ರಾಡಿಂದ ಹೊಡಿತಾರೆ, ಕೊನೆಗೆ ಸುತ್ತಿಗೆ ತಗೊಂಡು ಬಡಿತಾರೆ. ಆದ್ರೆ ಆ ಬಾಗಿಲಿಗೆ ಒಂದು ಚೂರು ಡ್ಯಾಮೇಜ್ ಆಗಲ್ಲ. ಇನ್ನು ಕೆಲವು ತಿಂಗಳು ಕಳೆಯುತ್ತೆ. ಈಗ ಅವರ ಹತ್ರ ತಿನ್ನೋಕೆ ಊಟನೂ ತುಂಬಾ ಕಮ್ಮಿ ಉಳ್ಕೊಂಡಿರುತ್ತೆ. ಸ್ವಲ್ಪ ದಿನದಲ್ಲೇ ಅದು ಖಾಲಿ ಆಗ್ಬಿಡುತ್ತೆ. ಅದಕ್ಕೆ ಅವರು ತಾವೇ ಸಾಕ್ತಾ ಇದ್ದ ಆಮೆಗಳನ್ನ ಕೊಂದು ತಿನ್ನಬೇಕಾಗುತ್ತೆ. ಮತ್ತಷ್ಟು ದಿನ ಕಳೆಯುತ್ತೆ. ಹಸಿವಿನಿಂದ ಅವರಲ್ಲೊಬ್ಬಿಬ್ಬರು ಹಂಗೆ ಟಪಕ್ಕಂತ ಸತ್ತು ಹೋಗ್ತಾರೆ. ಮಿಕ್ಕಿದವರು ಆ ಸತ್ತವರ ಬಾಡಿನ ಎತ್ಕೊಂಡು ಹೋಗಿ ಬೇಯಿಸಿಕೊಂಡು ತಿಂತಾರೆ. ಆದ್ರೂ ಹೊಟ್ಟೆ ತುಂಬದೇ ಇದ್ದಾಗ ಕೊನೆಗೆ ಅವರೆಲ್ಲ ಒಬ್ಬರಿಗೊಬ್ಬರು ಗನ್ನಿಂದ ಶೂಟ್ ಮಾಡ್ಕೊಂಡು ಸಾಯ್ತಾರೆ. ಲಾಸ್ಟ್ನಲ್ಲಿ ಉಳ್ಕೊಂಡಿದ್ದ ಕಮಲೇಶ್ ಕೆಂಗ್ಲಾ ಮತ್ತೆ ಬಿಲ್ಲೋ ಭುಕ್ಮರಿ ಕೂಡ ಆಕ್ಸಿಜನ್ ಇಲ್ಲದೆ ಪ್ರಾಣ ಬಿಡ್ತಾರೆ. ಇದೆಲ್ಲ ಆದ್ಮೇಲೆ ಫ್ಲಾಶ್ ಬ್ಯಾಕ್ ಅಥವಾ ಕಲ್ಪನೆಯಿಂದ ಹೊರಬಂದು ಚಿಪ್ಸ್ ಅನ್ನೋನು ಬಬ್ಲು ಭಂಗಾರ್ಗೆ ಕೇಳ್ತಾನೆ, ಸಾರ್, ನಿಮಗ ಆ ಕೋಡ್ ಹೆಂಗೆ ಗೊತ್ತಾಯ್ತು ಅಂತ. ಅದಕ್ಕವನು, ಲೇ ನನ್ ಮಗಂದಿರ, ನೀವು ನನ್ನ ಬಗ್ಗೆ ಏನೂ ತಿಳ್ಕೊಳ್ಳದೆ ನನ್ನನ್ನ ಹೊರಗಡೆ ಬಿಟ್ಟು ಬಂದಿದ್ರಿ. ನಾನೊಬ್ಬ ಸಿವಿಲ್ ಇಂಜಿನಿಯರ್, ಈ ಬಂಕರ್ ಕಟ್ಟಿದ್ದೆ ನಾನು. ಸರಿ ಬಿಡು, ಪರವಾಗಿಲ್ಲ, ನಿಮಗೀಗ ನೆಕ್ಸ್ಟ್ ಸಿಚುಯೇಷನ್ ಕೊಡ್ತೀನಿ. ಮೊದಲು ನಾವು ಇಂಡೋನೇಷ್ಯಾದಲ್ಲಿ ಇದ್ವಿ, ಆದ್ರೆ ಈಗ ಬೆಟ್ಟಗಳ ಮಧ್ಯೆ ಇದ್ದೀವಿ. ಇಲ್ಲಿ ತುಂಬಾ ಜ್ವಾಲಾಮುಖಿಗಳು ಸಿಡಿಯೋ ಸ್ಥಿತಿಯಲ್ಲಿದೆ. ಇಲ್ಲೂ ನಮ್ಮ ಹತ್ರ ಅದೇ ಬಂಕರ್ ಇದೆ, ಆದ್ರೆ ಬರೀ 10 ಜನವರಿ ಮಾತ್ರ ಒಳಗಡೆ ಹೋಗಬಹುದು ಅಂತಾನೆ. ಕಮಲೇಶ್ ಕೆಂಗ್ಲಾ ಕೇಳ್ತಾನೆ, ಹಾಗಾದ್ರೆ ಈ ಸಲಿ ಏನು ಡಿಫರೆನ್ಸ್ ಇದೆ ಸಾರ್ ಅಂತ. ಅದಕ್ಕವನು, ನಿಮ್ಮ ಕೆಲಸ ಬರೆದಿರೋ ಚೀಟಿನ ಪೂರ್ತಿ ಓಪನ್ ಮಾಡಿ ನೋಡಿ, ಅಲ್ಲಿ ಇನ್ನು ಏನೇನೋ ಬರೆದಿದೆ ಅಂತಾನೆ. ಕಮಲೇಶ್ ಕೆಂಗ್ಲಾ ನೋಡಿ ಹೇಳ್ತಾನೆ, ನಾನು ಆರ್ಗಾನಿಕ್ ಫಾರ್ಮರ್ ಹೌದು, ಆದ್ರೆ ಅದರ ಜೊತೆ ನಾನೊಬ್ಬ ಗೇ ಅಂತ ಬರೆದಿದೆ ಅಂತ. ಬಬ್ಲು ಭಂಗಾರ್ ಹೇಳ್ತಾನೆ, ಅದಕ್ಕೆ ಮಗ, ನೀನೀಗ ಬಂಕರ್ ಒಳಗಡೆ ಹೋಗೋ ಹಾಗಿಲ್ಲ. ಯಾಕಂದ್ರೆ ನೀನ ಅಲ್ಲಿ ಮಕ್ಕಳು ಹೆರೋಕೆ ಹೆಲ್ಪ್ ಮಾಡಲ್ಲ, ನಿನ್ನ ಸಾಮಾನು ಯಾವುದಕ್ಕೂ ಯೂಸ್ ಆಗಲ್ಲ ಅಂತಾನೆ. ಕಮಲೇಶ್ ಹೇಳ್ತಾನೆ, ಆದ್ರೆ ನಾನು ಇನ್ನು ರೈತನೇ ಅಲ್ವಾ ಸಾರ್. ಬಂಕರ್ನಿಂದ ಹೊರಗೆ ಬಂದ್ಮೇಲೆ ಎಲ್ಲರಿಗೂ ತರಕಾರಿ ಬೆಳೆಯೋಕೆ ನನ್ನ ಹೆಲ್ಪ್ ಬೇಕೇ ಬೇಕು, ಅದಕ್ಕೆ ನಾನು ಬದುಕಿರೋದು ಇಂಪಾರ್ಟೆಂಟ್ ಅಂತಾನೆ. ಅಷ್ಟರಲ್ಲೇ ಇನ್ನೊಬ್ಬ ಹುಡುಗಿ ಚೀಟಿ ನೋಡಿ ಹೇಳ್ತಾಳೆ, ನಾನೊಬ್ಬ ಡಾಕ್ಟರ್ ಅಂತ. ಆದ್ರೆ ಅವಳ ಚೀಟಿಯಲ್ಲಿ, ಹೋದ ತಿಂಗಳು ಚೈನಾದಲ್ಲಿದ್ದಾಗ ಒಬ್ಬ ಡಾಕ್ಟರ್ ಜೊತೆ ಮಜಾ ಮಾಡಿದ್ದಕ್ಕೆ ನಿನಗೆ ಕೊರೋನಾ ಬಂದಿದೆ ಅಂತ ಬರೆದಿರುತ್ತೆ. ಬಬ್ಲು ಭಂಗಾರ್ ಹೇಳ್ತಾನೆ, ಹಾಗಾದ್ರೆ ನೀನು ಇನ್ನು 2 ವಾರದಲ್ಲಿ ಸತ್ತು ಹೋಗ್ತೀಯಾ? ನೀನೇನಾದ್ರೂ ಬಂಕರ್ ಒಳಗಡೆ ಹೋದ್ರೆ ಎಲ್ಲರಿಗೂ ವೈರಸ್ ಹರಡಿಸಿ ಬಿಡ್ತೀಯಾ ಅಂತ. ಅದಕ್ಕವಳು, ಅದನ್ನೆಲ್ಲ ನಾನು ನೋಡ್ಕೋತೀನಿ, ಇವರೆಲ್ಲ ನನ್ನ ಫ್ರೆಂಡ್ಸ್, ನನಗೆ ವೋಟ್ ಹಾಕ್ತಾರೆ ಅಂತಾಳೆ. ಆದ್ರೆ ಅವಳಿಗೆ ಯಾರು ಒಂದೇ ಒಂದು ವೋಟ್ ಹಾಕಲ್ಲ. ಅದನ್ನ ನೋಡಿ ಅವಳು, ಎಲ್ಲ ನನ್ನ ಮಕ್ಕಳು ಮೋಸಗಾರರು ಅಂತ ಬೈತಾಳೆ. ಇದಾದ್ಮೇಲೆ ಒಬ್ಬೊಬ್ಬರಾಗಿ ಮತ್ತೆ ತಮ್ಮ ಪ್ರೊಫೆಷನ್ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಒಬ್ಬ ಕಾರ್ಪೆಂಟರ್ ಇರ್ತಾನೆ, ಒಬ್ಬ ಎಲೆಕ್ಟ್ರಿಷಿಯನ್ ಇರ್ತಾನೆ, ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಇರ್ತಾನೆ, ಮತ್ತೊಬ್ಬ ಭಿಕ್ಷುಕ ಇರ್ತಾನೆ, ಒಬ್ಬ ಅನಿಮಲ್ ಡಾಕ್ಟರ್ ಇರ್ತಾನೆ, ಇನ್ನೊಬ್ಬ ಕೆಮಿಸ್ಟ್ರಿಯಲ್ಲಿ PhD ಮಾಡಿರೋನು ಇರ್ತಾನೆ. ಆದ್ರೆ ಅವರಲ್ಲಿ ಒಂದಿಲ್ಲೊಂದು ಇಂತಹ ದೊಡ್ಡ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಆ ಕಾರಣದಿಂದ ಅವರು ಬಂಕರ್ ಒಳಗಡೆ ಜಾಸ್ತಿ ದಿನ ಬಾಳೋಕೆ ಸಾಧ್ಯನೇ ಇರಲಿಲ್ಲ. ಎಕ್ಸಾಂಪಲ್ ನೋಡಿದ್ರೆ, ಒಬ್ಬ ಹುಡುಗಿ ಸಿಂಗರ್ ಆಗಿರ್ತಾಳೆ, ಆದ್ರೆ ಅವಳಿಗೆ ಗಂಟಲಲ್ಲಿ ಕ್ಯಾನ್ಸರ್ ಇರುತ್ತೆ. ಇನ್ನೊಬ್ಬಳು ಅಮೆರಿಕಾದ ಸೆನೆಟರ್ ಲೀಡರ್ ಆಗಿರ್ತಾಳೆ, ಆದ್ರೆ ಅವಳಿಗೆ ಒಂದು ಕಾಲೇ ಇರಲ್ಲ. ಮತ್ತೊಬ್ಬ ಮ್ಯೂಸಿಕ್ ಬಾರಿಸೋನು ಇರ್ತಾನೆ, ಆದ್ರೆ ಅವನು ಫುಲ್ ಡಿಪ್ರೆಷನ್ನಲ್ಲಿ ಇರ್ತಾನೆ. ಆದ್ರೂ ಕೂಡ ಅವರೆಲ್ಲ ಬಂಕರ್ ಒಳಗಡೆ ಒಬ್ಬರಿಗೊಬ್ಬರು ಹೆಲ್ಪ್ ಆಗೋ ತರಹ ಇರೋರಿಗೆ ನೋಡಿ ವೋಟ್ ಹಾಕ್ತಾರೆ. ಕೊನೆಯಲ್ಲಿ ಜಾನ್ ಬಂದು, ನಾನಿನ್ನೂ ಶಾಯರಿ ಕವಿ ಕಣ್ರೋ ಅಂತ ಹೇಳ್ತಾನೆ. ಅಷ್ಟೇ, ಬಬ್ಲು ಭಂಗಾರ್ ತಲೆ ಕೆಟ್ಟು ಅವನಿಗೆ ಮತ್ತೊಮ್ಮೆ ಗನ್ನಿಂದ ಶೂಟ್ ಮಾಡಿ ಸಾಯಿಸಿಬಿಡ್ತಾನೆ. ಇವನು ಇವಾಗ್ಲೂ ನಮಗೆ ಯಾವ ಕೆಲಸಕ್ಕೂ ಬರಲ್ಲ ಅಂತಾನೆ. ಇದಾದ್ಮೇಲೆ ಜನರೆಲ್ಲ ಮತ್ತೆ 2 ಗ್ರೂಪ್ ಆಗಿ ಡಿವೈಡ್ ಆಗ್ತಾರೆ. ಆದ್ರೆ ಈ ಸಲಿ ಬಂಕರ್ ಹೊರಗಡೆ ಉಳ್ಕೋಬೇಕಾಗಿದ್ದ ಗ್ರೂಪ್ ಒಂದು ಸಖತ್ ಪ್ಲಾನ್ ಮಾಡ್ತಾರೆ. ಅವರು ಬಬ್ಲು ಭಂಗಾರ್ ಹತ್ರ ಹೋಗಿ ಗಾಡಿ ಕೀ ಕೇಳ್ತಾರೆ, ಆಮೇಲೆ ಆ ಕಾರ್ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾರೆ. ಆದ್ರೆ ಅಷ್ಟರಲ್ಲೇ ಅಲ್ಲಿ ಭೀಕರವಾದ ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆ ಧಮಾಕಾದಲ್ಲಿ ಅಲ್ಲಿದ್ದವರೆಲ್ಲ ಸ್ಪಾಟ್ನಲ್ಲೇ ಖತಮ್ ಆಗ್ಬಿಡ್ತಾರೆ. ಇದನ್ನ ನೋಡಿ ಗಾಬರಿಯಾದ ಮಿಕ್ಕಿದವರು ಓಡ್ತಾ ಬಂದು ಪಟಾಪಟ್ ಅಂತ ಬಂಕರ್ ಒಳಗಡೆ ಸೇರ್ಕೊಳ್ತಾರೆ. ಆಮೇಲೆ ರಾತ್ರಿ ಬಿಲ್ಲೋ ಭುಕ್ಮರಿಗೆ ಏನೋ ಒಂಥರ ಆಗಿ ನಿದ್ದೆ ಬರ್ತಿರಲ್ಲ. ಅವಳು ಎದ್ದು ಕಮಲೇಶ್ ಕೆಂಗ್ಲಾನ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾಳೆ, ಆದ್ರೆ ಅವನು ತನ್ನ ಬೆಡ್ ಮೇಲೆ ಇರಲ್ಲ. ಅವಳು ಹುಡುಕ್ತಾ ಪಕ್ಕದ ರೂಮ್ಗೆ ಹೋಗಿ ನೋಡ್ತಾಳೆ, ಅಲ್ಲಿ ಕಮಲೇಶ್ ಕೆಂಗ್ಲಾ ಮತ್ತೆ ದೀಪಕ್ ವಾ ಇಬ್ರು ಸೇರ್ಕೊಂಡು ದಂಡೆಯಿಂದ ದಂಡೆ ಹೊಡಿತಾ ಇರ್ತಾರೆ. ಅಂದ್ರೆ ಅವರಿಬ್ಬರು ಒಳಗಡೆ ಸಂಭೋಗ ಮಾಡ್ತಿರ್ತಾರೆ. ಇದನ್ನ ನೋಡಿ ಅವಳ ತಲೆ ಪೂರ್ತಿ ಕೆಟ್ಟು ಹೋಗುತ್ತೆ. ಫುಲ್ ಕೋಪದಲ್ಲಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಕಮಲೇಶ್ ಅವಳ ಹಿಂದೆ ಓಡಿ ಬಂದು, ಜಾನೇಮನ್, ಪ್ಲೀಸ್ ಒಂದೇ ಒಂದು ಸಲಿ ನನ್ನ ಮಾತು ಕೇಳು ಅಂತ ಬಡ್ಕೊಳ್ತಾನೆ. ಆದ್ರೆ ಅವಳು ಅವನ ಯಾವ ಮಾತನ್ನು ಕೇಳಲ್ಲ. ನೇರವಾಗಿ ಒಳಗಡೆ ಬಂದು ಎಲ್ಲರ ಮುಂದೆ, ಕಮಲೇಶ್ ಮತ್ತೆ ದೀಪಕ್ ಇಬ್ರು ಸೇರಿ ಒಳಗಡೆ ಕೂಲಿ ಕೆಲಸ
ಮಜಾ ಮಾಡ್ತಿದ್ದಾರೆ ಅಂತ ಗುಟ್ಟು ರಟ್ಟು ಮಾಡ್ಬಿಟ್ಟಾಳೆ. ಇದನ್ನ ಕೇಳಿ ದೀಪಕ್ನ ಗರ್ಲ್ಫ್ರೆಂಡ್ ಸ್ಟೇಸಿಗೆ ಶಾಕ್ ಆಗುತ್ತೆ. ಅಷ್ಟರಲ್ಲೇ ಮಿಕ್ಕಿದವರೆಲ್ಲ ಅಲ್ಲಿಗೆ ಬರ್ತಾರೆ. ಬಬ್ಲು ಬಂಗಾರ್ ಹೇಳ್ತಾನೆ, ಈಗ ನಾವೆಲ್ಲ ಹೆಂಗಾದ್ರೂ ಮಾಡಿ ಆ ಪ್ರೊಸೆಸ್ ಮಕ್ಕಳು ಹೆರೋದು ಸ್ಟಾರ್ಟ್ ಮಾಡ್ಲೇಬೇಕು. ಇಲ್ಲಿ ನೋಡಿದ್ರೆ 4 ಜನ ಹುಡುಗಿರು 6 ಜನ ಹುಡುಗರು ಇದ್ದಾರೆ. ಅದ್ರಲ್ಲಿ 2 ಗೇ ಇರೋದ್ರಿಂದ ಯಾರಾದ್ರೂ ಇಲ್ಲಿ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಮಾಡಬೇಕಾಗುತ್ತೆ. ಅದಕ್ಕೆ ಎಲ್ಲರೂ ನಿಮ್ಮ ಪಾರ್ಟ್ನರ್ಸ್ ಡಿಸೈಡ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಅವರೆಲ್ಲ ತಮ್ಮ ಪಾರ್ಟ್ನರ್ಸ್ ಸೆಲೆಕ್ಟ್ ಮಾಡ್ಕೋತಾರೆ. ಆದ್ರೆ ಬಿಲ್ಲು ಭುಕ್ಮರಿ ಮಾತ್ರ ಒಬ್ಬಳೇ ಒಂಟಿಯಾಗಿ ಉಳ್ಕೋತಾಳೆ. ಯಾಕಂದ್ರೆ ಅವಳ ಪಾರ್ಟ್ನರ್ ಬೇರೆ ಕಡೆ ಬ್ಯುಸಿ ಇರ್ತಾನಲ್ಲ. ಅದಕ್ಕೆ ಅವಳು ಫುಲ್ ಕೋಪದಲ್ಲಿ ಬಬ್ಲು ಬಂಗಾರ್ ಹತ್ರ ಬಂದು ಅವನ ಕೈ ಬಲವಾಗಿ ಹಿಡ್ಕೊಂಡು ಆ ಬೆಡ್ ಇರೋ ರೂಮ್ ಕಡೆ ಎಳ್ಕೊಂಡು ಹೋಗ್ತಾಳೆ. ಕಮಲೇಶ್ ತಡೆಯೋಕೆ ಟ್ರೈ ಮಾಡಿ, ನನ್ನ ಜೀವ ಹಂಗೆ ಮಾಡ್ಬೇಡ ಪ್ಲೀಸ್ ಅಂತಾನೆ. ಆದ್ರೆ ಬಿಲ್ಲೋಗೆ ಆಗಲೇ ಫುಲ್ ಮೂಡ್ ಬಂದಿರುತ್ತೆ. ಅವಳು ರೂಮ್ ಒಳಗಡೆ ಹೋದ ತಕ್ಷಣ ಬಬ್ಲು ಬಂಗಾರ್ ಮೇಲೆ ಫುಲ್ ಮುಗಿ ಬೀಳ್ತಾಳೆ. ಅತ್ತ ಬೇರೆಯವರು ಕೂಡ ತಮ್ಮ ಪಾರ್ಟ್ನರ್ಸ್ ಜೊತೆ ರೂಮ್ಗಳಲ್ಲಿ ಧೂಳೆಬ್ಬಿಸೋ ತರಹ ಕೆಲಸ ಶುರು ಮಾಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಹುಡುಗಿರೆಲ್ಲ ತಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡು ನೋಡ್ತಾರೆ. ಆದ್ರೆ ಯಾರು ಪ್ರೆಗ್ನೆಂಟ್ ಆಗಿರಲ್ಲ. ಅಷ್ಟೇ ಯಾಕೆ, ಬಬ್ಲು ಬಂಗಾರ್ ಕೂಡ ಬಿಲ್ಲೋ ಭುಕ್ಮರಿ ಹೋಲ್ನಲ್ಲಿ ಗೋಲ್ ಹೊಡೆಯೋಕೆ ಆಗಿರಲ್ಲ. ಅವನು ಹೇಳ್ತಾನೆ, ಇದೇ ತರಹ ನಡೀತಾ ಇದ್ರೆ ನಾವೆಲ್ಲ ಒಂಟಿಯಾಗಿಯೇ ಸತ್ತು ಹೋಗ್ತೀವಿ. ಈ ದುನಿಯಾದಲ್ಲಿ ಹೊಸ ಮನುಷ್ಯನೇ ಹುಟ್ಟಲ್ಲ. ಆದ್ರೆ ನಮಗೆ ಹೆಂಗಾದ್ರೂ ಮಾಡಿ ಮಗು ಬೇಕೇ ಬೇಕು. ಅದಕ್ಕೆ ಈಗ ಎಲ್ಲಾ ಹುಡುಗಿರು ತಮ್ಮ ಪಾರ್ಟ್ನರ್ಸ್ ಚೇಂಜ್ ಮಾಡಿ ನೋಡಿ. ಬೇಕಿದ್ರೆ ನೀವು 2-3 ಹುಡುಗರ ಜೊತೆನೂ ಟ್ರೈ ಮಾಡಿ. ಒಟ್ಟಿನಲ್ಲಿ ನೀವು ಹೆಂಗಾದ್ರೂ ಪ್ರೆಗ್ನೆಂಟ್ ಆಗ್ಲೇಬೇಕು ಅಷ್ಟೇ ಅಂತಾನೆ. ಅದಕ್ಕೆ ಸ್ಟೇಸಿ ಸಿಟ್ಟಿನಿಂದ, ನನ್ನ ಗುಹೆಗೆ ಬೇರೆ ಯಾರನ್ನು ಕಾವಲುಗಾರನನ್ನಾಗಿ ಮಾಡೋಕೆ ನಾನು ಬಿಡಲ್ಲ. ಯಾವನಾದ್ರೂ ನನ್ನ ಜೊತೆ ಫೋರ್ಸ್ ಮಾಡೋಕೆ ಬಂದ್ರೆ ಅವನ ಸಾಮಾನನ್ನೇ ಕಟ್ ಮಾಡ್ಬಿಡ್ತೀನಿ ಅಂತ ಖಡಕ್ಕಾಗಿ ವಾರ್ನಿಂಗ್ ಕೊಡ್ತಾಳೆ. ಈ ಮಾತನ್ನ ಕೇಳಿ ಬಬ್ಲು ಬಂಗಾರ್ಗೆ ಫುಲ್ ಉರಿದು ಹೋಗುತ್ತೆ. ಅವನು ಸಿಟ್ಟಿನಿಂದ ಹೊರಗಡೆ ಹೋಗಿ ತನ್ನ ಗನ್ ತಗೊಂಡು ವಾಪಸ್ ಬರ್ತಾನೆ. ಎಲ್ಲರೂ ಈ ರೂಮ್ನಿಂದ ಹೊರಗಡೆ ನಡೆಯಿರಿ, ಬರೀ ಈ ಸೊಕ್ಕಿನ ಹುಡುಗಿ ಮಾತ್ರ ಇಲ್ಲೇ ಇರ್ತಾಳೆ ಅಂತ ಆರ್ಡರ್ ಮಾಡ್ತಾನೆ. ಎಲ್ಲರೂ ಹೊರಗಡೆ ಹೋದ ತಕ್ಷಣ ಬಬ್ಲು ಬಂಗಾರ್ ರೂಮ್ ಬಾಗಿಲನ್ನ ಫುಲ್ ಲಾಕ್ ಮಾಡಿಬಿಟ್ಟು ಸ್ಟೇಸಿ ಹತ್ರ ಬಂದು ಗನ್ ತೋರಿಸ್ತಾ ಹೇಳ್ತಾನೆ, ನಿನ್ನ ಒಪ್ಕೊಂಡಾಡೋಕೆ ಅಷ್ಟೊಂದು ದಮ್ಮಿದ್ರೆ ಈಗ ನನ್ನನ್ನ ಸಾಯಿಸಿ ತೋರಿಸು ನೋಡೋಣ. ಇಲ್ಲಾಂದ್ರೆ ನಿನ್ನನ್ನ ನಾನು ಇಲ್ಲೇ ಶೂಟ್ ಮಾಡಿ ಸಾಯಿಸಿ ಬಿಡ್ತೀನಿ ಅಂತ ಧಮಕಿ ಹಾಕ್ತಾನೆ. ಆದ್ರೆ ದೀಪಕ್ ಕೂಡ ಅಲ್ಲೇ ಎಲ್ಲೋ ಅಡಗಿ ಕೂತಿರ್ತಾನೆ. ಪ್ರೊಫೆಸರ್ ಸ್ಟೇಸಿನ ಸಾಯಿಸೋ ಮುಂಚೆನೆ ದೀಪಕ್ ಹಿಂದೆಯಿಂದ ಬಂದು ಅವನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಅವನು ಒಂದು ಪೆನ್ಸಿಲ್ ತಗೊಂಡು ಪ್ರೊಫೆಸರ್ ಕಿವಿಯ ಒಳಗಡೆ ಜೋರಾಗಿ ಚುಚ್ಚಿ ಬಿಡ್ತಾನೆ. ಇದರಿಂದ ಪ್ರೊಫೆಸರ್ಗೆ ಫುಲ್ ಮರ್ಡರ್ ಪೇಷಂಟ್ ಆಗಿ ಪ್ಯಾಂಟ್ ಒದ್ದೆ ಆಗ್ಬಿಡುತ್ತೆ. ಅವನು ಪ್ರಾಣ ಉಳಿಸ್ಕೊಳ್ಳೋಕೆ ರೂಮ್ನಿಂದ ಹೊರಗಡೆ ಓಡಿ ಬಂದು ಬಂಕರ್ನ ಮೇನ್ ಗೇಟ್ ಓಪನ್ ಮಾಡಿಬಿಡ್ತಾನೆ. ಇದರಿಂದ ರೇಡಿಯೇಷನ್ ಒಳಗಡೆ ಬಂದು ಅಲ್ಲಿದ್ದವರೆಲ್ಲ ಸ್ಪಾಟ್ನಲ್ಲೇ ಸತ್ತು ಹೋಗ್ತಾರೆ. ಇದನ್ನೆಲ್ಲ ನೋಡಿ ಚಿಪ್ಸ್ ಅನ್ನೋನು, ಬನ್ನಿ ಗುರು, ಇನ್ನೊಂದು ರೌಂಡ್ ಗೇಮ್ ಆಡೋಣ ಅಂತಾನೆ. ಆದ್ರೆ ಮಿಕ್ಕಿದವರೆಲ್ಲ ಈ ಆಟದಿಂದ ಪೂರ್ತಿ ಸುಸ್ತಾಗಿ ಬೇಸತ್ತು ಹೋಗಿರ್ತಾರೆ. ಅಷ್ಟರಲ್ಲೇ ಕಮಲೇಶ್ ಕೆಂಗ್ಲಾ ಎದ್ದು ನಿಂತು ಹೇಳ್ತಾನೆ, ನನಗೆ ಬಬ್ಲು ಬಂಗಾರ್ಗೆ ಒಂದು ಪ್ರಶ್ನೆ ಕೇಳಬೇಕಾಗಿದೆ. ಸರ್, ನೀವು ನನಗೆ ಚೀಟಿ ಎತ್ತೋಕೆ ಹೇಳೋವಾಗ ಯಾಕೆ ಹೆಂಗೆ ಕೆಮ್ಮಿದ್ರಿ? ಮತ್ತೆ ಬಿಲ್ಲೋ ಭುಕ್ಮರಿ ಚೀಟಿ ತೆಗೆಯುವಾಗ್ಲೂ ಹಂಗೆ ಕೆಮ್ಮಿದ್ರಿ. ಆದ್ರೆ ನಮ್ಮ ಚೀಟಿಗಳನ್ನ ತೆಗೆದ ಮೇಲೆ ನಿಮಗೆ ಇಷ್ಟೊತ್ತಿನವರೆಗೂ ಒಂದು ಚೂರು ಕೆಮ್ಮು ಬಂದೇ ಇಲ್ಲವಲ್ಲ, ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಪ್ರೊಫೆಸರ್, ಅದು ನಾನು ಕೆಮ್ಮಿನ ಸಿರಪ್ ಕುಡಿದಿದ್ದೆ ಕಣೋ ಅಂತ ಮ್ಯಾನೇಜ್ ಮಾಡೋಕೆ ನೋಡ್ತಾನೆ. ಆದ್ರೆ ಕಮಲೇಶ್, ನಾನಂತೂ ಹಂಗೆ ನೋಡ್ಲೇ ಇಲ್ಲ ಅಂತ ಹೇಳ್ತಾ ತನ್ನ ಬ್ಯಾಗ್ ಎತ್ಕೊಂಡು ಅಲ್ಲಿಂದ ಹೊರಡೋಕೆ ರೆಡಿ ಆಗ್ತಾನೆ. ಆದ್ರೆ ಅದೇ ಟೈಮ್ನಲ್ಲಿ ಚಾನ್ಸ್ ನೋಡಿ ಅವನು ಆ ಚೀಟಿಗಳಿದ್ದ ಬಾಕ್ಸ್ ಅನ್ನು ಎತ್ತಿ ಚೆಕ್ ಮಾಡ್ತಾನೆ. ನೋಡಿದ್ರೆ ಆ ಬಾಕ್ಸ್ ಒಳಗಡೆ ಒಂದು ಸೀಕ್ರೆಟ್ ಕಂಪಾರ್ಟ್ಮೆಂಟ್ ಕಳ್ಳಖಾನೆ ಇರುತ್ತೆ. ಈಗ ಕಮಲೇಶ್ಗೆ ಇಡೀ ಮ್ಯಾಟರ್ ಪೂರ್ತಿ ಅರ್ಥ ಆಗ್ಬಿಡುತ್ತೆ. ಅವನು ಹೇಳ್ತಾನೆ, ಓಹೋ, ಅಂದ್ರೆ ನನ್ನ ಮತ್ತೆ ಬಿಲ್ಲೋ ಭುಕ್ಮರಿ ಟೈಮ್ನಲ್ಲಿ ನೀನು ಚೀಟಿನ ಎಕ್ಸ್ಚೇಂಜ್ ಮಾಡಿದ್ದೀಯಾ? ನೀನು ಬೇಕಂತಲೇ ನನಗೆ ಆ ಗೇ ಚೀಟಿನ ಕೊಟ್ಟಿದ್ದೀಯಾ? ಯಾಕಂದ್ರೆ ನಾನು ಬಿಲ್ಲೋ ಜೊತೆ ಮಜಾ ಮಾಡಬಾರದು ಅಂತ ತಾನೆ ಅಂತ ಗದರಿಸ್ತಾನೆ. ಅದಕ್ಕೆ ಬಬ್ಲು ಬಂಗಾರ್, ಲೇ ಮಗ, ಇದು ಬರೀ ಒಂದು ಟೆಸ್ಟ್ ಅಷ್ಟೇ. ನನಗೇನು ನಿನ್ನ ಮೇಲೆ ಪರ್ಸನಲ್ ದುಶ್ಮನಿ ಇಲ್ಲ. ನಿನ್ನಲ್ಲಿ ಅಷ್ಟೊಂದು ದಮ್ಮಿದ್ರೆ ಈ ಟೆಸ್ಟ್ ಪಾಸ್ ಮಾಡಿ ತೋರ್ಸು. ಹೇಗಿದ್ರೂ ನಾನು ನಿನ್ನನ್ನ ಫೇಲ್ ಮಾಡೋಣ ಅನ್ಕೊಂಡಿದ್ದೆ, ಯಾಕಂದ್ರೆ ಫಿಲಾಸಫಿಯಲ್ಲಿ ನೀನು ಅಷ್ಟೊಂದು ಸಾಲಿಡ್ ಆಗಿಲ್ಲ ಅಂತಾನೆ. ಕಮಲೇಶ್ ಕೆಂಗ್ಲಾ ಹೇಳ್ತಾನೆ, ಸರಿ, ಹೆಂಗಾದ್ರೆ ಇನ್ನೊಂದು ರೌಂಡ್ ಆಡೋಣ ಬಿಡು. ಯಾರ್ಯಾರು ನನ್ನ ಜೊತೆ ಇದ್ದೀರಾ ಕೈ ಎತ್ತಿ ಅಂತಾನೆ. ಬಿಲ್ಲೋ ಭುಕ್ಮರಿ ತಕ್ಷಣ, ನಾನಿದ್ದೀನಿ ನಿನ್ನ ಜೊತೆ, ಬನ್ನಿ ಮಾಡೋಣ ಅಂತಾಳೆ. ಬಬ್ಲು ಬಂಗಾರ್ ಹೇಳ್ತಾನೆ, ಸರಿ, ನಿಮಗೂ ಅದೇ ಬೇಕು ಅಂದ್ರೆ ಹೆಂಗೆ ಮಾಡೋಣ. ಆದ್ರೆ ಈ ಸಲಿ ನಾವಿರೋದು ಒಂದು ಐಲ್ಯಾಂಡ್ನಲ್ಲಿ. ಎಲ್ಲರ ಪ್ರೊಫೆಷನ್ ಸೇಮ್ ಇರುತ್ತೆ, ಮತ್ತೆ ಬಂಕರ್ ಕೂಡ ಅದೇ ಇರುತ್ತೆ.
ಇಷ್ಟು ಹೇಳ್ಬಿಟ್ಟು ಬಬ್ಲು ಬಂಗಾರ್ ಯಾರಿಗೂ ಗೊತ್ತಾಗದ ಹಾಗೆ ಸೀಕ್ರೆಟ್ ಆಗಿ ಬಂಕರ್ ಒಳಗಡೆ ಹೋಗಿ ಅಲ್ಲಿದ್ದ ಒಂದು ಪಿಸ್ತೂಲ್ ತಗೊಂಡು ತನ್ನ ಜೇಬಲ್ಲಿ ಇಟ್ಕೋತಾನೆ. ಮತ್ತೆ ಅಲ್ಲೇ ಬಿದ್ದಿದ್ದ AK-47 ಗನ್ನನ್ನು ಎಲ್ಲೋ ಬಚ್ಚಿಡ್ತಾನೆ. ಇದಾದ್ಮೇಲೆ ಅವನು ಬೀಚ್ ದಂಡೆಯ ಮೇಲೆ ಸುಮ್ನೆ ಕೂತಿರ್ತಾನೆ. ಅಷ್ಟರಲ್ಲೇ ಬಿಲ್ಲು ಭುಕ್ಮರಿ ಅವನ ಹತ್ರ ಬಂದು ಹೇಳ್ತಾಳೆ, ಸಾರ್, ನಿಮಗೋಸ್ಕರ ನಾನು ಕುದುರೆ ಘೋಡಿ ಆಗಿದ್ದಕ್ಕೆ ನನಗೆ ತುಂಬಾ ಖುಷಿಯಾಯ್ತು. ನಾನು ನಿಮ್ಮನ್ನ ಒಂದು ಸಲಿ ಹಗ್. ಬಿಲ್ಲು ಭುಕ್ಮರಿ ಅವನನ್ನ ಹಗ್ ಮಾಡೋ ನೆಪದಲ್ಲೇ ಅವನ ಜೇಬಲ್ಲಿದ್ದ ಪಿಸ್ತೂಲನ್ನ ಮಗಚಾಯಿಸಿ ಬಿಟ್ಟಿರ್ತಾಳೆ, ಕದ್ದಿರ್ತಾಳೆ. ಅವಳು ಗನ್ ತೋರಿಸ್ತಾ, ಏನೋ ಮುದುಕ, ಇದನ್ನೇನ ಹುಡುಕ್ತಾ ಇದ್ದಿದ್ದು ಅಂತಾಳೆ. ಇತ್ತ ಬಬ್ಲು ಬಂಗಾರ ಏನಾದ್ರೂ ಕಿರಿಕ್ ಮಾಡೋ ಮುಂಚೆನೆ ಕಮಲೇಶ್ ಕೆಂಗ್ಲಾ ಎಲ್ಲಿಂದನೋ AK-47 ಗನ್ ತಗೊಂಡು ಎಂಟ್ರಿ ಕೊಡ್ತಾನೆ. ನನ್ ಮಗನೇ, ಮರ್ಯಾದೆಯಿಂದ ಇಲ್ಲಿಂದ ಜಾಗ ಖಾಲಿ ಮಾಡು, ಇಲ್ಲಾಂದ್ರೆ ಇಲ್ಲೇ ಹೆಣ ಬೀಳುತ್ತೆ ಅಂತ ಗದರಿಸ್ತಾನೆ. ಆಮೇಲೆ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಬಬ್ಲು ಬಂಗಾರ ಗನ್ ಬಚ್ಚಿಡ್ತಾ ಇರುವಾಗ ಕಮಲೇಶ್ ಅಲ್ಲೇ ಪೊದೆ ಹಿಂದೆ ಅಡಗಿ ಕೂತು ಎಲ್ಲಾ ನೋಡಿರ್ತಾನೆ. ಬಬ್ಲು ಬಂಗಾರ್ ಕೊನೆ ಪಟ್ಟು ಹಾಕ್ತಾ, ನೀವು ನನ್ನನ್ನ ಸಾಯಿಸೋಕೆ ಆಗಲ್ಲ, ಯಾಕಂದ್ರೆ ಬಂಕರ್ ಸೆಕ್ಯೂರಿಟಿ ಕೋಡ್ ಬರೀ ನನಗೆ ಮಾತ್ರ ಗೊತ್ತು ಅಂತ ಕೊಚ್ಚಿಕೊಳ್ತಾನೆ. ತಕ್ಷಣ ಸ್ಟೇಸಿ ಹಿಂದೆಯಿಂದ ಬಂದು, ಆ ಕೋಡ್ 6969 ತಾನೆ, ನೀನು ಗೇಟ್ ಓಪನ್ ಮಾಡುವಾಗ್ಲೇ ನಾನು ಕಣ್ಣಿಟ್ಟು ನೋಡ್ಬಿಟ್ಟಿದ್ದೆ ಅಂತ ಗುಟ್ಟು ರಟ್ಟು ಮಾಡ್ತಾಳೆ. ಈಗ ಪ್ರೊಫೆಸರ್ಗೆ ಬೇರೆ ದಾರಿಯೇ ಇರಲ್ಲ, ಅದಕ್ಕೆ ಅವನು ಅಲ್ಲಿಂದ ಕಾಲ್ಕಿತ್ತಿ ನುಣುಚಿಕೊಳ್ತಾನೆ. ಈ ಕಡೆ ಕಮಲೇಶ್ ಬಿಲ್ಲು ಭುಕ್ಮರಿಗೆ ಬಂಕರ್ ಒಳಗಡೆ ಬರೋಕೆ ಹೇಳ್ತಾನೆ, ಆದ್ರೆ ಬಿಲ್ಲು ಒಳಗಡೆ ಬರೋಕೆ ಒಪ್ಪಲ್ಲ. ನಾನು ನನ್ನ ಸಾಥಿಗಳ ಜೊತೆ ಹೊರಗಡೆನೆ ಇರ್ತೀನಿ ಅಂತ ಹೇಳಿ ತನ್ನ ಬದಲು ಚಿಪ್ಸ್ ಅನ್ನು ಒಳಗಡೆ ಕಳ್ತಾಳೆ. ನಮಗೆ ಇನ್ನು ಚಾನ್ಸ್ ಇದೆ, ನಾವೆಲ್ಲ ಸೇರಿ ಯಾವುದೇ ಅಪಾಯ ಇಲ್ಲದೆ ಇರೋ ಬೇರೆ ಐಲ್ಯಾಂಡ್ ಹುಡುಕೋಣ ಅಂತಾಳೆ. ಆದ್ರೆ ಅಷ್ಟರಲ್ಲೇ ಚಿಪ್ಸ್ ಬಿಲ್ಲೋಗೆ ಬೋಟ್ ಕೀ ಕೊಡೋ ನೆಪದಲ್ಲಿ ಹತ್ತಿರ ಕರೀತಾನೆ. ಅವಳು ಹತ್ರ ಬಂದ ತಕ್ಷಣ ಅವಳನ್ನ ಬಲವಾಗಿ ಎಳೆದು ಬಂಕರ್ ಒಳಗಡೆ ಹಾಕ್ಬಿಟ್ಟು ತಾನು ಹೊರಗಡೆ ಬಂದು ಗೇಟ್ ಲಾಕ್ ಮಾಡ್ಬಿಡ್ತಾನೆ. ಅದಾದ್ಮೇಲೆ ಹೊರಗಡೆ ಇರೋರೆಲ್ಲ ಬೋಟ್ ಹತ್ತಿ ಅಲ್ಲಿಂದ ಹೊರಟು ಹೋಗ್ತಾರೆ. ಇತ್ತ ಬಂಕರ್ ಒಳಗಡೆ ಇರೋರಿಗೆ ಫುಲ್ ಟೈಮ್ ಪಾಸ್ ಆಗ್ತಿರುತ್ತೆ, ಯಾಕಂದ್ರೆ ಅವರಲ್ಲಿ ಒಬ್ಬ ಜಾದೂಗಾರ ಇರ್ತಾನೆ, ಜೂಜುಕೋರ ಇರ್ತಾನೆ, ಆಕ್ಟರ್ ಇರ್ತಾನೆ, ಮತ್ತೆ ಸಿಂಗರ್ ಕೂಡ ಇರ್ತಾರೆ. ಎಲ್ಲರೂ ನಗ್ನಗ್ತಾ ಖುಷಿಯಾಗಿ ಒಂದು ವರ್ಷಕ ರಿಲೇಟಿವ್ ಟೈಮ್ ಹೆಂಗೆ ಹೋಯ್ತು ಅಂತ ಗೊತ್ತೇ ಆಗಲ್ಲ. ಈ ಮಧ್ಯೆ ಅವಾಗವಾಗ ಕಮಲೇಶ್ ಕೆಂಗ್ಲಾ ಬಿಲ್ಲು ಭುಕ್ಮರಿ ಜೊತೆ ಫುಲ್ ಮಜಾ ಕೂಡ ಮಾಡ್ತಿರ್ತಾನೆ. ಹೀಗೆ ಒಂದು ವರ್ಷ ಕಳೆಯುತ್ತೆ. ಅವರೆಲ್ಲ ಬಂಕರ್ನಿಂದ ಹೊರಗಡೆ ಬಂದು ನೋಡಿದ್ರೆ, ಅಯ್ಯೋ ಇವನಿಂದು ಇಲ್ಲಿ ಒಂದು ಚೂರು ಏನೂ ಆಗೇ ಇಲ್ಲವಲ್ಲೋ ಅಂತ ಶಾಕ್ ಆಗ್ತಾರೆ. ಎಲ್ಲವೂ ಮೊದಲಿನ ತರಹನೇ ನಾರ್ಮಲ್ ಆಗಿರುತ್ತೆ. ಅಂದ್ರೆ ತಾವೆಲ್ಲ ಬದುಕಿ ಉಳಿದಿದ್ದಕ್ಕೆ ಅವರೆಲ್ಲ ಫುಲ್ ಖುಷಿ ಪಡ್ತಾರೆ. ಆದ್ರೆ ಕಥೆ ಇಲ್ಲೇ ಮುಗಿಯಲ್ಲ ಗುರು. ಅಷ್ಟರಲ್ಲೇ ಎಲ್ಲೋ ಇಂದ ಒಂದು ದೊಡ್ಡ ಮಿಸೈಲ್ ಕ್ಷಿಪಣಿ ಬಂದು ನೇರವಾಗಿ ಅವರ ಐಲ್ಯಾಂಡ್ ಮೇಲೆ ಬೀಳುತ್ತೆ. ಇದನ್ನ ನೋಡಿ ಕಮಲೇಶ್ ಕೆಂಗ್ಲಾ, ಈಗ ಈ ದುನಿಯಾಗೆ ಗುಡ್ ಬೈ ಹೇಳೋ ಟೈಮ್ ಬಂದಿದೆ ಅಂತ ಆ ಮಿಸೈಲ್ ಬಟನ್ ಒತ್ತೋಕೆ ಹೋಗ್ತಾನೆ. ಆದ್ರೆ ಅಷ್ಟರಲ್ಲೇ ಅಲ್ಲಿಗೆ ಬಬ್ಲು ಬಂಗಾರ್ ಬರ್ತಾನೆ. ಅವನ ಅವತಾರ ಪೂರ್ತಿ ಚೇಂಜ್ ಆಗಿರುತ್ತೆ. ಅವನು ಬಂದು, ನೀವೆಲ್ಲ ನನ್ನ ಕೈಯಲ್ಲೇ ಸಾಯ್ತೀರಾ ಮಗ ಅಂತಾನೆ. ಕಮಲೇಶ್ ಕೇಳ್ತಾನೆ, ನೀನು ಹೆಂಗೋ ಬದುಕಿಕೊಂಡೆ ಮುದುಕ ಅಂತ. ಅದಕ್ಕವನು, ನನಗೆ ಹೊರಗಡೆ ಒಂದು ಗುಹೆ ಸಿಕ್ತು, ಅಲ್ಲಿ ರೇಡಿಯೇಷನ್ ಇಂದ ಬಚಾವಾದೆ ಅನ್ಕೊಂಡೆ. ಆದ್ರೆ ಕೆಲವು ತಿಂಗಳು ಆದ್ಮೇಲೆ ಗೊತ್ತಾಗಿದ್ದು, ಇಲ್ಲಿ ಯಾವುದೇ ನಾಶ ಆಗಿಲ್ಲ, ಎಲ್ಲವೂ ನಾರ್ಮಲ್ ಇದೆ ಅಂತ. ಆದ್ರೆ ಈ ಒಂದು ವರ್ಷದಲ್ಲಿ ನನ್ನ ಲೈಫ್ ನಾಯಿ ತರಹ ಆಗೋಗ್ಬಿಟ್ಟು, ಅದೆಲ್ಲ ನಿಮ್ಮಿಂದನೇ. ಈ ಗನ್ನಲ್ಲಿ ಬರೀ ಒಂದೇ ಒಂದು ಬುಲೆಟ್ ಇದೆ, ಅದರಿಂದ ನಿನ್ನನ್ನೇ ಸಾಯಿಸ್ತೀನಿ ಅಂತ ಕಮಲೇಶ್ ಕಡೆ ಗನ್ ತಗೋತಾನೆ. ಆದ್ರೆ ತಕ್ಷಣ ಅಲ್ಲಿದ್ದ ಮಿಕ್ಕಿದವರೆಲ್ಲ ಒಬ್ಬೊಬ್ಬರಾಗಿ ಬಂದು ಕಮಲೇಶ್ ಮುಂದೆ ಅಡ್ಡ ನಿಲ್ತಾರೆ. ಕೊನೆಗೆ ಕಮಲೇಶ್ ಆ ಮಿಸೈಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರನ್ನೂ ಒಟ್ಟಿಗೆ ಬ್ಲಾಸ್ಟ್ ಮಾಡಿ ಸಾಯಿಸಿಬಿಡ್ತಾನೆ. ಮತ್ತೆ ಕ್ಲಾಸ್ ರೂಮ್ ಸೀನ್ಗೆ ಕಥೆ ಬರುತ್ತೆ. ದೀಪಕ್ ಹೇಳ್ತಾನೆ, ಅಯ್ಯೋ ಸಾರ್, ನಾವೆಲ್ಲ ಮತ್ತೆ ಫೇಲ್ ಆಗ್ಬಿಟ್ವಾ. ಅಂದ ಹಾಗೆ ಚಿಪ್ಸ್, ನೀನು ಬೋಟ್ ತಗೊಂಡು ಹೋಗಿದ್ದಲ್ಲಪ್ಪ, ಆಮೇಲೆ ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಚಿಪ್ಸ್ ನಗ್ತಾ ಹೇಳ್ತಾನೆ, ನಾವೆಲ್ಲ ಸೇರಿ ಫುಲ್ ಸೇಫ್ ಆಗಿರೋ ಒಂದು ಸೂಪರ್ ಐಲ್ಯಾಂಡ್ ಹುಡುಕಿದ್ವಿ. ಅಲ್ಲಿ ತಿನ್ನೋಕೆ ಫುಲ್ ಊಟ, ಕುಡಿಯೋಕೆ ಒಳ್ಳೆ ನೀರು ಎಲ್ಲ ಇತ್ತು. ಆದ್ರೆ ಅಲ್ಲಿಗೆ ಹೋದ ಮೇಲೆ ಏನಾಯ್ತೋ ಗೊತ್ತಿಲ್ಲ, ನನ್ನ ಬಿಟ್ಟು ಮಿಕ್ಕಿದ ಎಲ್ಲಾ ಹುಡುಗರು ಒಬ್ಬೊಬ್ರಾಗಿ ಟಪಕಾಗ್ಬಿಟ್ರು. ಯಾರನ್ನೋ ಮೀನು ತಿಂತು, ಇನ್ಯಾರೋ ನೀರಲ್ಲಿ ಮುಳುಗಿ ಸತ್ತರು, ಮತ್ತೊಬ್ಬನ ತಲೆ ಮೇಲೆ ತೆಂಗಿನಕಾಯಿ ಬಿದ್ದು ಸ್ಪಾಟ್ ಡೆತ್ ಆದ. ಕೊನೆಯಲ್ಲಿ ಉಳ್ಕೊಂಡಿದ್ದು ನಾನು ಮತ್ತೆ ಈ 6 ಜನ ಹುಡುಗಿರು ಮಾತ್ರ. ಈಗ ಪ್ರಪಂಚದ ಜನಸಂಖ್ಯೆ ಬೆಳೆಸೋ ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಇತ್ತು. ದೀಪಕ್ ಆಶ್ಚರ್ಯದಿಂದ ಕೇಳ್ತಾನೆ, ಲೇ ಮಗ, ನೀನೊಬ್ಬನೇ 6 ಜನ ಹುಡುಗಿರನ್ನ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೆ ಅಂತ. ಅದಕ್ಕೆ ಚಿಪ್ಸ್, ಏನಿಲ್ಲ ಗುರು, ವಾರದಲ್ಲಿ 6 ದಿನ 6 ಜನ ಹುಡುಗಿರ ಜೊತೆ ಫುಲ್ ಡ್ಯೂಟಿ ಮಾಡ್ತಿದ್ದೆ. ಒಂದು ದಿನ ಫುಲ್ ರೆಸ್ಟ್ ತಗೊಂಡು ನೆಕ್ಸ್ಟ್ ಡೇ ಇಂದ ಮತ್ತೆ ಸೇಮ್ ಕಥೆ ಅಂತಾನೆ.
ಇದನ್ನ ಕೇಳಿ ಕ್ಲಾಸ್ನಲ್ಲಿರೋರೆಲ್ಲ ಬಿದ್ದು ಬಿದ್ದು ನಗ್ತಾರೆ. ಈ ಕಡೆ ಪ್ರೊಫೆಸರ್ ಬಬ್ಲು ಭಂಗಾರ್ಗೆ ಒಳಗೊಳಗೆ ಫುಲ್ ಉರಿದು ಹೋಗುತ್ತೆ. ಅವನು ಕೋಪದಿಂದ ಕ್ಲಾಸ್ ಇಸ್ ಓವರ್, ಹೊರಡಿ ಇನ್ನು ಅಂತಾನೆ. ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೊರಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಬಿಲ್ಲೋ ಭುಕ್ಮರಿ ಅಕ್ಕಪಕ್ಕ ನೋಡಿ ಪ್ರೊಫೆಸರ್ ಕ್ಯಾಬಿನ್ ಒಳಗಡೆ ಬರ್ತಾಳೆ. ಬಬ್ಲು ಭಂಗಾರ್ಗೆ ಹೇಳ್ತಾಳೆ, ನಿನಗೆ ಕಮಲೇಶ್ ಕೆಂಡ್ಲಾ ಕಂಡ್ರೆ ಅಷ್ಟೊಂದು ಉರಿ ಇರಬಾರದಿತ್ತು ಮುದುಕ. ಇಡೀ ದಿನ ನನ್ನ ಗುಹೆಗೆ ತಾನೊಬ್ಬನೇ ಕಾವಲುಗಾರ ಅನ್ಕೊಂಡು ಆ ಬಡಪಾಯಿ ಮೆರಿತಾ ಇದ್ದ. ಆದ್ರೆ ನಿನ್ನ ಜೊತೆನೂ ನಾನು ಮಜಾ ಮಾಡ್ತಿದ್ದೆ ಅನ್ನೋ ವಿಷಯ ಆ ಮುಗ್ಧನಿಗೆ ಇವತ್ತಿಗೂ ಗೊತ್ತಿಲ್ಲ. ಆದ್ರೆ ಕೇಳು, ಈಗ ನಾನು ಅವನನ್ನ ನಿಜವಾಗ್ಲೂ ಲವ್ ಮಾಡ್ತಿದ್ದೀನಿ. ನಮ್ಮ ಮಧ್ಯೆ ಏನೇ ಇರಲಿ ಇವತ್ತಿಗೆಲ್ಲ ಮುಗಿಯಿತು ಅಂತ ಹೇಳಿ ಕೊನೆ ಬಾರಿ ಅವನಿಗೆ ಒಂದು ಕಿಸ್ ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ. ಆಮೇಲೆ ಬಬ್ಲು ಭಂಗಾರ್ ಆಂಟಿಯಾಗಿ ತನ್ನ ರೂಮ್ಗೆ ಬಂದು ಅಲ್ಲೇ ಟೇಬಲ್ ಮೇಲಿದ್ದ ಕೊನೆಯ ಸ್ಯಾಂಡ್ವಿಚ್ ತಿಂತಾನೆ. ಅದಾದ್ಮೇಲೆ ತನ್ನ ಟೇಬಲ್ ಡ್ರಾಯರ್ ಓಪನ್ ಮಾಡ್ತಾನೆ. ಅದರಲ್ಲಿ ಒಂದು ಗನ್ ಇರುತ್ತೆ. ಅಷ್ಟರಲ್ಲೇ ಸಡನ್ ಆಗಿ ಧಾಮ್ ಅಂತ ಒಂದು ಗನ್ ಶಾಟ್ ಸೌಂಡ್ ಕೇಳಿಸುತ್ತೆ. ಇದರ ಅರ್ಥ ಬಬ್ಲು ಭಂಗಾರ್ ತಲೆ ಕೆಟ್ಟು ತನಗೆ ತಾನೇ ಶೂಟ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ. ಇಂತಹ ಒಂದು ವಿಚಿತ್ರ ಹಾಗೂ ಅಜೀಬ್ ಎಂಡಿಂಗ್ ಜೊತೆ ಈ ಕಥೆ ಇಲ್ಲಿಗೆ ಖತಮ್ ಆಗುತ್ತೆ ದೋಸ್ತ್ಗಳೇ.